ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಡಿಶ್ ಬಂದ್ಬಿಟ್ಟು ಮಶ್ರೂಮ್ ಗ್ರೇವಿ. ವಿಡಿಯೋ ನೋಡ್ತಾ ನೋಡ್ತಾ ಗ್ರೇವಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈ ಗ್ರೇವಿ ಮಾಡೋದು ಇದು ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡ್ಬೋದು. ಗ್ರೇವಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ, ತಿಕ್ಕಾಗಿದೆ. ಇದನ್ನು ಮಾಡೋದು ಸುಲಭನೇ, ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಗ್ರೇವಿ ಇವತ್ತಿನ ರಂಗೋಲಿ ಹೇಗಿದೆ ಹೇಳಿ ಫ್ರೆಂಡ್ಸ್. ನಮ್ಮ ಮನೆಯವರು ಇದಕ್ಕಿಂತ ದೊಡ್ಡದಾಗೆ ರಂಗೋಲಿ ಹಾಕ್ತಾರೆ. ನನ್ನ ಮಗ ಓಡಾಡಿ ತುಳಿತಾನೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಚಿಕ್ಕದಾಗೆ, ಅದಕ್ಕೋಸ್ಕರ ಚಿಕ್ಕದಾಗಿ ಹಾಕಿದ್ದಾರೆ. ನನ್ನ ಮಗ ತುಳಿದು ಹಾಳು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದಾರೆ ರಂಗೋಲಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಮನೆ ಹತ್ರ ಕ್ಲೈಮೇಟ್ ಹೆಂಗಿದೆ ಅಂದರೆ ಫುಲ್ಲು ಮೋಡ ಕವಿದ ವಾತಾವರಣ ಇದೆ. ಎಲ್ಲ ಫುಲ್ ಹಸಿರು ಇದೆ ನಮ್ಮ ಮನೆ ಸುತ್ತಮುತ್ತ. ಯಾಕಂದರೆ ನಾವು ಇರೋದು ಥರ್ಡ್ ಫ್ಲೋರು, ಹಾಗಾಗಿ ಪೂರ್ತಿ ಮನೆ ಸುತ್ತಮುತ್ತ ಎಲ್ಲ ಹಸಿರು ಕ್ಲೈಮೇಟ್ ಇದೆ. ಇವತ್ತೊಂದು ಪೂರ್ತಿ ನೋಡಿ ಒಂಥರ ಏನೇ ಇದಿದ್ರೂ ಫುಲ್ಲು ವಾತಾವರಣ ಚೆನ್ನಾಗಿದೆ. ಮನೆ ಹತ್ರ ಇಲ್ಲೆಲ್ಲ ಹೂವಿನ ಪಾಟ್ ಇದೆ. ಆ ಪಾಟೆಲ್ಲ ಇವತ್ತು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಪಾಟಿಗೆಲ್ಲ ಗಿಡ ಬೇರೆ ಹಾಕಬೇಕು. ಈಗ ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ನಮ್ಮ ಮನೆಯವರು ಎಲ್ಲ ಈಗ ಪೂಜೆ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಗನು ಅಲ್ಲಿ ಪಕ್ಕದಲ್ಲಿ ಆಟ ಆಡ್ತಾ ಇದ್ದಾನೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನನ್ನ ಮಗ. ಇಲ್ಲಿ ನೋಡಿ, ಅವ್ನು ಫೋನ್ ಹಿಡ್ಕೊಂಬಂದು ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನಮ್ಮ ಮನೆಯವರು ಈಗ ಪೂಜೆ ಮಾಡ್ತಾ ಇದ್ದಾರೆ. ಈಗ ಟಿಫನಿಗೆ ರೆಡಿ ಮಾಡ್ತಾ ಇದ್ದೀವಿ. ಟಿಫನ್ ಬಂದ್ಬಿಟ್ಟು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಮಶ್ರೂಮ್ನ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಸಿಪ್ಪೆ ಸುಲಿದು ನೀಟಾಗಿ ಇಟ್ಕೋಬೇಕು. ನಾನು 2 ಪ್ಯಾಕೆಟು ಮಶ್ರೂಮ್ ತಂದಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಈಗ ಸಿಪ್ಪೆ ಸುಲಿತಾ ಇದ್ದೀನಿ. ಸಿಪ್ಪೆ ಸುಲಿದು ನೀಟಾಗಿ ಮತ್ತೆ ವಾಶ್ ಮಾಡಬೇಕು. ಇನ್ನೊಂದ್ಸಲಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ, ಒಂದು ತೀರಾ ಸಣ್ಣಗೂ ಕಟ್ ಮಾಡಬಾರ್ದು, ಒಂದು ಮೀಡಿಯಮ್ಮಾಗಿ ಕಟ್ ಮಾಡಬೇಕು. ಒಂದರಲ್ಲಿ 4 ಪೀಸ್ ಮಾಡಬೇಕಷ್ಟೆ. ಈಗ ಅದಕ್ಕೆ ಒಂದು 8ರಿಂದ 10 ಗೋಡಂಬಿ ಹಾಕಬೇಕು. ಗೋಡಂಬಿ ಇಲ್ಲ ಅಂದ್ರೂ ಒಂದು 8ರಿಂದ 10 ಬಾದಾಮಿ ಹಾಕಬೇಕು. ಬಾದಾಮಿ ಹಾಕೋದ್ರಿಂದ, ಒಂದು ಬಾದಾಮಿ ಹಾಕ್ಬೇಕಂದ್ರೆ 1 ಅವರ್ ನೆನೆಸಿರ್ಬೇಕು. ನೆನೆಸಿಟ್ಟಿದ್ದೀನಿ ನಾನು ಬಾದಾಮಿ. ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ ಇವಾಗ. ಈ ಸಿಪ್ಪೆ ಯಾಕೆ ಇಷ್ಟು ಸ್ಮೂತಾಗಿ ಬರ್ತಿದೆ ಅಂದರೆ ಚೆನ್ನಾಗಿ ನೆಂದಿದೆ. ಯಾಕಂದರೆ ಎಷ್ಟು ಚೆನ್ನಾಗಿ ನೆನೀತದೋ ಅಷ್ಟು ಸ್ಮೂತಾಗಿ ಬರುತ್ತೆ. ಹಾಗಾಗಿ ಅದನ್ನು ಒಂದು 1.5 ಅವರ್ ನೆನೆಸಿದ್ರೆ ಸ್ಮೂತಾಗಿ ಬರುತ್ತೆ. ಈಗ ಬಾದಾಮಿ ಸುಲಿದಾಗಿದೆ. ಬಾದಾಮಿ ಸುಲಿದು ಅದ್ರ ಜೊತೆನೇ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದೇ ಬೌಲಲ್ಲಿ ಹಾಕಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಈಗ ಮಶ್ರೂಮ್ ಕಟ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ, ಚಿಕ್ಕದಿದ್ದರೆ 2 ಭಾಗ ಮಾಡಿ, ಒಂದು ಮೀಡಿಯಮ್ ಇದ್ದರೆ 3 ಭಾಗ ಮಾಡ್ಕೊಳ್ಳಿ. ತೀರಾ ದೊಡ್ಡದಿತ್ತು ಅಂದರೆ 4 ಭಾಗ ಮಾಡ್ಕೊಳ್ಳಿ. ಯಾಕಂದರೆ ತೀರಾ ಸಣ್ಣದು ಮಾಡಿದರೆ ಅದು ಟೇಸ್ಟಿ ಬರಲ್ಲ. ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಜಾಸ್ತಿ ಏನು ಸಾಮಗ್ರಿಗಳು ಬೇಡ, ಸಿಂಪಲ್ಲಾಗಿ ಮಾಡ್ಬೋದು. ಈ ತೊಳೆದು ಹೆಚ್ಕೊಂಡಿರೋ ಮಶ್ರೂಮು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಖಾರದ ಪುಡಿ, ಮಸಾಲೆ, ಚಿಕನ್ ಮಸಾಲ ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಎಣ್ಣೆ. ಫಸ್ಟು ಎಣ್ಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಆಮೇಲೆ ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಲೈಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಲೈಟಾಗಿ ಸಿಮ್ಮಲ್ಲೇ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು 2 ಪ್ಯಾಕೆಟ್ ಮಶ್ರೂಮ್ಗೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ.
ಈರುಳ್ಳಿ ಲೈಟಾಗಿ ಜಾಸ್ತಿ ಡೀಪು ಫ್ರೈ ಬೇಡ, ಲೈಟಾಗಿ ಮೀಡಿಯಮ್ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಈರುಳ್ಳಿ ಫ್ರೈ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡು ಅದು, ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಕಪ್ಪಗಾಗುತ್ತೆ. ಹಾಗಾಗಿ ಈರುಳ್ಳಿ ಜೊತೆಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸುಲಿದಿರೋ ಬಾದಾಮಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಸುಮ್ಮನೆ ಒಂದು 5 ನಿಮಿಷ ಹಿಂಗೆ ಬಿಸಿಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು, ಯಾಕಂದರೆ 2 ಪ್ಯಾಕೆಟ್ ಮಶ್ರೂಮ್ ಇರೋದ್ರಿಂದ ಸ್ವಲ್ಪ ಅದು ಜಾಸ್ತಿ ಗ್ರೇವಿ ಬೇಕಾಗುತ್ತೆ. ಯಾಕಂದರೆ ಚಪಾತಿಗಾಗಲಿ ಇಲ್ಲ ರೈಸ್ಗಾಗಲಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಈಗ ಅದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಈಗ ಸ್ವಲ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ. ಎಣ್ಣೆ ಕಾದಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ. ಇದು ಲೈಟಾಗಿ ಈಗ ಫ್ರೈ ಒಗ್ಗರಣೆಗೆ ಹಾಕಿದ್ದೀನಲ್ಲ, ಈ ಲೈಟಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ಈಗ ಏನು ಹುರ್ಕೊಂಡಿದ್ನೋ ಈರುಳ್ಳಿ, ಟೊಮೆಟೊ, ಬಾದಾಮಿ, ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ನೋ ಅದನ್ನು ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಡೋಣ. ಪೇಸ್ಟ್ ಮಾಡಿ ಒಗ್ಗರಣೆಗೆ ಹಾಕೋಣ ಅದನ್ನು. ಅದಕ್ಕಿಂತ ಮುಂಚೆ ಫಸ್ಟು ಸಣ್ಣಕ್ಕೆ ನೀಟಾಗಿ ತೊಳೆದಿರೋ ಹೆಚ್ಕೊಂಡಿರೋ ಮಶ್ರೂಮ್ ಹಾಕೋಣ. 2 ಪ್ಯಾಕೆಟ್ ತೊಗೊಂಡಿದ್ದೆ ಮಶ್ರೂಮ್ನ, ನೀಟಾಗಿ ತೊಳೆದು ಹೆಚ್ಚಿದ್ದೀನಿ. ಈಗ ಮಶ್ರೂಮ್ ಹಾಕಿದ್ದೀನಿ. ಮಶ್ರೂಮ್ ಹಾಕ್ಬಿಟ್ಟು ಸ್ವಲ್ಪ ಈಗ ಲೈಟಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಜೊತೆಗೆ ಡೀಪಾಗಿ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಬೇಡ. ಮಶ್ರೂಮು ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ಅದರದ್ದು ಅಂಶ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಉಪ್ಪು ಮಿಶ್ರಣ ಮಾಡ್ಕೊಂಡು ರುಬ್ಬಿರೋ ಮಸಾಲೆ ಹಾಕ್ತೀನಿ. ಈಗ ಮಶ್ರೂಮಲ್ಲಿರೋ ನೀರು ಈಗ ಬಿಡ್ತಾ ಇದೆ, ಅದು ಸ್ವಲ್ಪ ಹಿಂಗಬೇಕು. ಈಗ ನೀರಲ್ಲಿ ಹೆಂಗಿದೆ, ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಮತ್ತು ಈಗ ಖಾರದ ಪುಡಿ, ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದೆಲ್ಲ ಹಾಕ್ಬಿಟ್ಟು ಡ್ರೈಯಾಗಿ ಹಿಂಗೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದು ಉಪ್ಪು ಖಾರ ಹಿಡಿಯೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕಬೇಕು. ಮಸಾಲೆ ಹಾಕಬೇಕು. ಈಗ ಅದು ಪೇಸ್ಟ್ ಏನೇನು ರೆಡಿ ಮಾಡಿದ್ನೋ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಜಾಸ್ತಿ ಬೇಡ, ಯಾಕಂದರೆ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಣ. ಈಗ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇಷ್ಟೇ ನೀರು ಸಾಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಅದು ಲೈಟಾಗಿ ಬೆಂದಾಗಿದೆ. ಈಗ ಕೊತ್ತಂಬರಿ, ಪುದೀನ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಮಶ್ರೂಮು ಬೇಯಬೇಕಾದ್ರೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹಂಗೆ ಮಿಶ್ರಣ ಮಾಡಿ, ತೀರಾ ನೀರು ಹಾಕೋದು ಬೇಡ, ಲೈಟಾಗಿ ಗಟ್ಟಿಗೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಈಗ ರೆಡಿ ಇದೆ.
ನೋಡಿ ಈ ಥರ ಗಟ್ಟಿಗೆ ಈ ಥರ ಬರಬೇಕು ರೆಸಿಪಿ. ಹಾಗಾಗಿ ಎಲ್ಲ ಪೂರ್ತಿ ಏನೇನು ನಾವು ಏನೇನು ಹೇಳಿದ್ವಿ ಅದರ ಎಲ್ಲ ಹಾಕಿದರೆ ಈ ಥರ ರೆಸಿಪಿ ಈ ಥರ ಪಕ್ಕಾ ಕನ್ಸಿಸ್ಟೆಂಟಿ ಬರುತ್ತೆ. ಪ್ಲೇಟಿಗೆ ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂದರೆ ಟೇಸ್ಟು ಸೂಪರಾಗಿದೆ ಮಾತ್ರ. ಟೇಸ್ಟು ಮಸ್ತ್. ನೀವು ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ವಿಶಾಲ್ ಮಾರ್ಟಲ್ಲಿ ನೋಡ್ತಿದ್ದೀರಾ ನೀವೇ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಅಲ್ಲಿ ಒಳಗಡೆ ಪರ್ಚೇಸ್ ಮಾಡೋಕ್ಕೆ ಹೋದರೆ, ಅಥವಾ ನಮ್ಮನೇಲಿ ಹಿಂಗೇನೋ ಅಥವಾ ನಿಮ್ಮ ಮನೇಲಿ ಹಿಂಗೇನೋ ಗೊತ್ತಿಲ್ಲ, ಅಲ್ಲಿ ಏನಾದರೂ ನಾವು ಒಳಗಡೆ ಕೇಳ್ತಾರೆ, ಒಂದು 3 ಜೊತೆ ಬಟ್ಟೆ ಇಟ್ಕೊತಾರೆ ಕೈಯಲ್ಲಿ. ಇದಿಷ್ಟನೋ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಕೇಳ್ತಾರೆ. ನಾವು ಒಂದೇನಾದ್ರು ಸೆಲೆಕ್ಟ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಇದು ನೋಡಿಬಿಟ್ಟು ಇದು ಇಲ್ಲ, ಇದು ಬೇಡ ಅಂತೇಳ್ಬಿಟ್ಟು ಕೊನೆಗೆ ಅವ್ರು ಏನು ಪರ್ಚೇಸ್ ಮಾಡಿರ್ತಾರೋ ಅದನ್ನೇ ಪರ್ಚೇಸ್ ಮಾಡೋದು ಅವರು. ಹಂಗಿದ್ದಾಗ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ತಗೊಳೋದು ಅವರು. ಹಂಗಿದ್ದಾಗ ನಮಗೆ ಯಾಕೆ ಕೇಳಬೇಕು? ಏನು ನಿಮ್ಮ ಮನೇಲೂ ಹಿಂಗೇನಾ ಅಥವಾ ನಮ್ಮ ಮನೇಲೂ ಹಿಂಗೆ ಇದೇ ಥರನೋ ಅದು ಗೊತ್ತಾಗ್ತಿಲ್ಲ. ಈಗ ಮನೇಲಿ ಏನಾದರೂ ಹಿಂಗೆ ಜಗಳ ಆದರೆ ಅವರು ಮುನಿಸ್ಕೊಂತಾರೆ ಸಣ್ಣ ಪುಟ್ಟದಕ್ಕೆಲ್ಲ. ಅವರು ನಮ್ಮನ್ನು ಮಾತೇ ಆಡಿಸಲ್ಲ, ಕೊನೆಗೆ ನಾವೇ ಮಾತಾಡಿಸ್ಬೇಕು. ನಾವೇನಾದ್ರು ಮಾತಾಡಿಸಿಲ್ಲ ಅಂದರೆ ಒಂದು ವಾರ ಆದರೂ ನಮ್ಮನ್ನು ಮಾತಾಡಿಸಲ್ಲ. ಅದು ಏನು ಹಿಂಗೆ ವಿಪರ್ಯಾಸ ಅರ್ಥ ಆಗ್ತಿಲ್ಲ. ಅಲ್ಲ ಫ್ರೆಂಡ್ಸ್, ಅವ್ರದ್ದೇ ತಪ್ಪಿದ್ರು ನಾವು ಮಾತ್ರ ನಮ್ಮನ್ನು ಅವರು ಮಾತೇ ಆಡಿಸಲ್ಲ. ನಾವು ಮಾತ್ರ ಅವ್ರನ್ನ ಮಾತಾಡಿಸ್ಬೇಕು. ನಾವು ಏನಾದ್ರು ಮಾತಾಡಿಸ್ಲಿಲ್ಲ ಅಂದರೆ ಅವರು ಒಂದು ವಾರ ಆದರೂ ನಮ್ಮನ್ನು ಮಾತಾಡಿಸಲ್ಲ. ಅವ್ರದ್ದೇ ತಪ್ಪಿದ್ರೂ ನಮ್ಮನ್ನು ಅವರು ಮಾತೇ ಆಡಿಸಲ್ಲ. ಏನಕ್ಕೆ ಈ ಥರ? ಏನು ನಿಮ್ಮ ಮನೆಯಲ್ಲೂ ಈ ಥರನೇ ಇದೆಯಾ ಅಥವಾ ನಮ್ಮ ಮನೇಲಿ ಹಿಂಗೇನೋ, ಏನು ನಮ್ಮ ಮನೆ ಹೆಣ್ಮಕ್ಳು ಹಿಂಗೇನೋ ಅರ್ಥ ಆಗ್ತಿಲ್ಲ. ಈಗ ಏನಾದರೂ ತಿಂಡಿ ಮಾಡಬೇಕಂತ ಕೇಳ್ತಾರೆ. ಆಯಿತು ಸರಿ ಮಾಡು ಅಂದರೆ, ಅಯ್ಯೋ ಅದು ಸ್ವಲ್ಪ ಈಗ ತಿಂಡಿ ಏನು ಮಾಡಬೇಕು ಅಂತ ಕೇಳ್ತಾಳೆ. ಇಂಥದ್ದು ಮಾಡು ಅಂದರೆ ಒಂದು 2 ನಿಮಿಷ ನೋಡಿಬಿಟ್ಟು ಯೋಚನೆ ಮಾಡಿ, ಹೌದಾ, ಅಯ್ಯೋ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏನೋ ಒಂದು ಮಾಡಿ ಹಾಕ್ತೀನಿ, ಸುಮ್ಮನೆ ಇರು ನೀನು, ಅದೆಲ್ಲ ಕೇಳಕ್ಕೆ ಹೋಗ್ಬೇಡ ನನಗೆ, ಏನೋ ನಾನು ಏನು ಮಾಡ್ತೀನೋ ಅದು ಸುಮ್ಮನೆ ತಿಂದು ಸುಮ್ಮನೆ ಕುತ್ಕೋ, ಈ ಥರ ಮಾತಾಡ್ತಾರೆ ಫ್ರೆಂಡ್ಸ್. ಹಿಂಗಿದ್ದಾಗ ನಮ್ಮನ್ನು ಯಾಕೆ ಕೇಳಬೇಕು ಹೇಳಿ ಫ್ರೆಂಡ್ಸ್? ನಮ್ಮ ಮಾವರ ಹೊಲಕ್ಕೆ ಬಂದಿದ್ದೀವಿ. ನಮ್ಮ ಮಾವರು ಅಂದರೆ ನಮ್ಮ ಮನೆಯಲ್ಲಿದ್ದಾರಲ್ಲ, ಅವರು ತಂದೆ ಅಂದರೆ ನನ್ನ ಮಾವ ಆಗಬೇಕು. ಅವ್ರ ಹೊಲಕ್ಕೆ ಬಂದಿದ್ದೀವಿ. ನಮ್ಮ ಅತ್ತೆಯವ್ರದ್ದು ಕಾರ್ಯ ಇತ್ತು, ಅದನ್ನು ಅಲ್ಲಿ ಹೊಲದಲ್ಲೇ ಅವರು ಇದಾಗಿರೋದು. ಹಾಗಾಗಿ ಅವ್ರದ್ದು ಪೂಜೆ ಇತ್ತು, ಬಂದಿದ್ದೀವಿ. ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಅಣ್ಣ, ದೊಡ್ಡಣ್ಣ ಅವರೆಲ್ಲ ನೋಡಿ, ಇವರು ನಮ್ಮ ಅಳಿಯ ಎಲ್ಲ ತಗೊಂಡೋಗಿ ಆ ಕಡೆ ಅವರೆಲ್ಲ ನಮ್ಮ ಮನೆಯವ್ರ ಅಕ್ಕ, ಅವರು ತಂಗಿ ಅವರೆಲ್ಲ ಅಲ್ಲಿದ್ದಾರೆ. ಅವರು ನಮ್ಮ ಅಣ್ಣವರು ನೋಡಿ, ಇದೇ ನಮ್ಮ ಮಾವರ ಹೊಲ. ಈ ಕಡೆ ಅವರೆಲ್ಲ ಪಕ್ಕದಲ್ಲಿ ಎಲ್ಲ ಹೊಲಗಳಿದೆ ಸುಮಾರು. ಎಲ್ಲ ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ ತುಂಬ ಮಳೆ ಬಂದ್ಬಿಡ್ತು, ಹಂಗಾಗಿ ಪೂಜೆ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಆದಮೇಲೆ ಇಲ್ಲಿ ಬಂದು ಮಳೆ ನಿಂತ ಮೇಲೆ ಇದು ವೀಡಿಯೋ ಮಾಡಿರೋದು. ಆ ಪೂಜೆ ಮಾಡಿರೋದು ವೀಡಿಯೋ ಆಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ,